ಪೆನ್ ಡ್ರೈವ್ ಪ್ರಕರಣ ಹಿಂದಿನ ರಹಸ್ಯ ಆದ್ರೂ ಏನು? ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಿಕ್ಕಿದೆ ಹೊಸ ಟ್ವಿಸ್ಟ್. ಆ ವಿಡಿಯೋದಲ್ಲಿ ಇರೋರು ಯಾರು ಗೊತ್ತಾ? ಒಂದಲ್ಲ ಎರಡಲ್ಲ 2800 ಅಶ್ಲೀಲ ವಿಡಿಯೋಗಳು ಸಿಕ್ಕಿರೋದು ಹರಿದಾಡ್ತಾ ಇದೆ. ಅಶ್ಲೀಲ ವಿಡಿಯೋದಲ್ಲಿ ಇರೋರು ಯಾರು ಹಾಗಾದ್ರೆ? ಒಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಎಸ್ಐಟಿಗೆ ಸಿಕ್ಕ ಮಹಿಳೆಯರ ಲಿಸ್ಟ್ ನಲ್ಲಿ ಯಾರಿದ್ದಾರೆ ಗೊತ್ತಾ? ಎಲ್ಲರಿಗೂ ಕುತೂಹಲ ಅಂತೂ ಇದ್ದೇ ಇದೆ. ಕೆಲವೊಂದಿಷ್ಟು ಜನರ ಐಡೆಂಟಿಟಿ ಸಿಕ್ಕಿದೆ. ಕೆಲವೊಂದಿಷ್ಟು ಜನ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸರ್ಚ್ ಮಾಡಿರುವಂತಹ ಹಿಸ್ಟರಿ ಇದೆ. ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಅಶ್ಲೀಲ ವಿಡಿಯೋದಲ್ಲಿ ಇರೋರು ಯಾರು ಗೊತ್ತಾ? ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಿಗ್ತಾ ಇರುವ ಹೊಸ ಟ್ವಿಸ್ಟ್ ಇದು. ಕೆಲವರಿಗೆ ಗೊತ್ತಿಲ್ಲ ಯಾರೆಲ್ಲ ಇದ್ದಾರೆ. ಒಂದೊಂದು ಹೆಸರುಗಳು ತೆಗೆದುಕೊಂಡಾಗ ಬಹಳ ಆಶ್ಚರ್ಯ ಆಗುತ್ತೆ. ಇಷ್ಟ ಇದ್ದೋ, ಒತ್ತಡಗಳಿಗೆ ಮಣಿದೋ, ಕಷ್ಟಗಳನ್ನ ತಡೆಯಲಾಗದೇನೋ, ಸಹಕಾರವನ್ನ ಕೊಟ್ರ ಅಥವಾ ಹೇಗಿದು ವಿಡಿಯೋ ಚಿತ್ರೀಕರಣ ಆಗಿತ್ತು ಅಂತ. ಸೊ ಈ ರಹಸ್ಯವನ್ನ ಭೇದಿಸೋದಿಕ್ಕೆ ಎಸ್ಐಟಿ ಈಗಾಗಲೇ ಗೊತ್ತಿದೆ 12 ಜನರ ತಂಡ 3 ತಂಡಗಳಾಗಿ ಸಪರೇಟ್ ಆಗಿ ತನಿಖೆಯನ್ನ ನಡೆಸ್ತಾ ಇದೆ. ಸೊ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದ್ದು, ಪೆನ್ ಡ್ರೈವ್ ಪ್ರಕರಣ ಹಿಂದಿನ ರಹಸ್ಯದನ್ನ ಭೇದಿಸೋದಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ನನಗಾಗ್ಲೇ ಹೇಳ್ದಂಗೆ 12 ಜನರ 3 ತಂಡ ಸಪರೇಟ್ ಮೈಸೂರಿನಲ್ಲಿ ಒಂದು, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರು, ಮೈಸೂರು, ಹಾಸನ ಈ ಭಾಗಗಳಿಗೆಲ್ಲ ಹೊಸ ತಂಡಗಳನ್ನ ರಚನೆ ಮಾಡಿಕೊಂಡಿದೆ. ಅರ್ಧದಷ್ಟು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೂಡ ತಂಡದಲ್ಲಿ ಇದ್ದಾರೆ. ಮಹಿಳೆಯರ ತನಿಖೆಗೆ ಎಸ್ಐಟಿ ರಚಿಸಿರುವ ವಿಶೇಷ ತಂಡದಲ್ಲಿ ಸೊ ಒಂದಷ್ಟು ಸಂತ್ರಸ್ತೆಯರನ್ನ ಎಸ್ಐಟಿ ಈಗಾಗಲೇ ತನಿಖೆ ಮಾಡಿದೆ. ಒಂದಷ್ಟು ವಿಚಾರಗಳನ್ನ ರಹಸ್ಯವಾಗಿ ಇಡತ್ತೆ ಎಸ್ಐಟಿ. ತನಿಖೆಗೆ ಸಹಕಾರ ಆಗಬೇಕು, ಜೊತೆಗೆ ಸಾಕ್ಷಿ ನಾಶ ಆಗಬಾರ್ದು. ಫಸ್ಟ್ ಆಫ್ ಆಲ್ ಅದೇ ಬಹುಮುಖ್ಯ. ಸಾಕ್ಷಿಗಳನ್ನ ಕೇಳ್ತಾರೆ ಯಾರೇ ಆದ್ರೂ. ಈಗ್ಲೂ ಎಲ್ಲರೂ ಕೇಳ್ತಾ ಇರೋದು ಒಂದೇ, ಆ ವಿಡಿಯೋದಲ್ಲಿ ಅದು ಪ್ರಜ್ವಲ್ ರೇವಣ್ಣ ಅವರೇ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿಮ್ ಹತ್ರ ಅಂತ. ಯಾಕಂದ್ರೆ ವಿಡಿಯೋನಲ್ಲಿ ಅವರ ಮುಖ ಇಲ್ಲ ಅನ್ನುವಂತಹ ವಿಚಾರ ಕೂಡ ಇದೆ. ಸೊ ಹಾಗಾಗಿ ಅದನ್ನ ಕೆಲವರು ಅಲ್ಲಗಳಿತಾ ಇರೋದು. ಆದ್ರೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ವರ್ಗಾವಣೆ ವಿಚಾರಕ್ಕೂ ಇಂತಹ ಕೃತ್ಯ ನಡೀತಾ? ಹಾಗಾದ್ರೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಈ ರೀತಿ ವಿಡಿಯೋ ಮಾಡ್ಬಿಟ್ರ? ಒಂದೊಂದೇ ರಹಸ್ಯಗಳು ಬಯಲಾಗ್ತಿದ್ಯಾ? ಹಾಗಾದ್ರೆ ಎಸ್ಐಟಿ ತನಿಖೆ ವೇಳೆ ಎಲ್ಲ ವಿಚಾರಗಳು ಹೊರ ಬಂತ? ವರ್ಗಾವಣೆಯನ್ನ ಮಾಡ್ತೀವಿ ಅಂತ, ವರ್ಗಾವಣೆಯನ್ನ ಮಾಡಿ ಅಂತ ಕೇಳಿದಾಗ ಅವರನ್ನ ಬಳಸ್ಕೊಳ್ಳಲಾಯ್ತಾ? ಹಾಗಾದ್ರೆ ಅಶ್ಲೀಲ ವಿಡಿಯೋದಲ್ಲಿರೋ ಸಂತ್ರಸ್ತೆಯರು ಒತ್ತಡಗಳಿಗೆ ಮಣಿದ್ರ ಅಥವಾ ಈ ರೀತಿ ವರ್ಗಾವಣೆಯ ವಿಚಾರದಲ್ಲಿ ಕೈಗೊಂಬೆಯಾಗ್ಬಿಟ್ರ? ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಧಿಕಾರ ಇದೆ, ಹಣ ಇದೆ. ಸೊ ಅಧಿಕಾರವನ್ನ ಉಪಯೋಗಿಸಿ ನಮ್ಮ ವರ್ಗಾವಣೆ ಈಸಿಯಾಗಿ ಆಗತ್ತಾ ಅನ್ನುವಂತಹ ಕಾರಣಕ್ಕೇನಾದ್ರೂ ಒಪ್ಪಿಗೆಯನ್ನ ಸೂಚಿಸಿದ್ರ? ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ರಹಸ್ಯ ಇದ್ರೂ ಇರಬಹುದು. ವರ್ಗಾವಣೆಯ ಆಮಿಷಕ್ಕೆ ಒಳಗಾಗಿ ಇಂತಹ ಕೃತ್ಯಕ್ಕೆ ಮರಳಾಗ್ಬಿಟ್ರ? ಹಾಗಾದ್ರೆ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಸ್ಯಗಳು ಒಂದೊಂದೇ ಎಳೆಯಾಗಿ ಎಸ್ಐಟಿ ಮುಂದೆ ಬೆಚ್ಚಿಡ್ತಾ ಇದ್ದಾರೆ ಸಂತ್ರಸ್ತೆಯರು. ಎಸ್ಐಟಿ ಈ ರೀತಿ ವಿಚಾರಗಳನ್ನ ಬಹಳ ರಹಸ್ಯವಾಗಿ ಇಡತ್ತೆ.
ಏನಾಗ್ತಾ ಇದೆ ಎಲ್ಲವೂ ಕೂಡ ಅವರ ಹೇಳಿಕೆಗಳು ಕೂಡ ವಿತ್ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ಸ್ ಗಳು ಕೂಡ ಮಾಡ್ಕೊಳ್ಳಲಾಗತ್ತೆ. ಯಾಕಂದ್ರೆ SIT ಒಂದು ಹೇಳಿಕೆ ಕೊಟ್ಟು ನಾಳೆ ಕೋರ್ಟ್ ಮುಂದೆ ಮತ್ತೊಂದು ಹೇಳಿಕೆ ಕೊಡ್ಬಾರ್ದು. ಸೊ ಅವರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ಈ ತರ ಪ್ರಕರಣಗಳಲ್ಲಿ ಹೆಚ್ಚು ನಡೆಯುತ್ತೆ. ಪೆನ್ ಡ್ರೈವ್ ವಿಚಾರಗಳಲ್ಲಿ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ರಹಸ್ಯ ಏನು ಹಾಗಾದ್ರೆ? ಪೆನ್ ಡ್ರೈವ್ ಪ್ರಕರಣ ಹಿಂದಿನ ರಹಸ್ಯ ಆದ್ರೂ ಏನು? ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. SITಗೆ ಸಿಕ್ಕ ರಹಸ್ಯ ಆದ್ರೂ ಏನು? ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಿಕ್ಕಿರುವ ಹೊಸ ಬಿಗ್ ಟ್ವಿಸ್ಟ್ ಇದು. ಪೆನ್ ಡ್ರೈವ್ ಪ್ರಕರಣದ ಹಿಂದಿರುವ ರಹಸ್ಯ. ಒಂದು ಅಶ್ಲೀಲ ವಿಡಿಯೋ ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ವರ್ಗಾವಣೆ ವಿಚಾರ, ಹಣದ ವಿಚಾರ, ಅಥವಾ ಕೆಲಸ, ಸರ್ಕಾರದ ಕೆಲಸ ಕೊಡಿಸ್ತೀನಿ ಅಂತಾನೋ, ಅಥವಾ ಕೆಲಸದ ಅವಶ್ಯಕತೆ ಅನಿವಾರ್ಯತೆಗಳಿಗೆ ಒಳಗಾಗಿನೋ, ಸುಖ ಸುಮ್ನೆ ಯಾರೋ ಹೋಗಿ ಈ ರೀತಿ ವಿಡಿಯೋಗಳಿಗೆ ಒಪ್ಪಿಗೆ ಕೊಡೋಕೆ ಹೇಗ್ ಸಾಧ್ಯ? ಅದು ಮೋಸ್ಟ್ ಪ್ರಾಬಬ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದೇ ಆಗಿದ್ರು. ಪ್ರಜ್ವಲ್ ರೇವಣ್ಣ ಅವರಿಗೆ ಅರಿವಿರಲ್ವಾ ಯಾವತ್ತಾದ್ರೂ ಒಂದಿನ ಲೀಕ್ ಆಗಬಹುದು ಅಂತ? ಅದನ್ನ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದಾದ್ರೂ ಯಾಕೆ? ಈ ರೀತಿಯ ನೂರಾರು ಪ್ರಶ್ನೆಗಳು ಇದೆ ಈ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ. ಸೊ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು. ಪೆನ್ ಡ್ರೈವ್ ಪ್ರಕರಣ ಹಿಂದಿನ ರಹಸ್ಯ ಎಳೆ ಎಳೆಯಾಗಿ SIT ಮುಂದೆ ತೆರೆದಿಡ್ತಿದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ SIT ತನಿಖೆಯಲ್ಲಿ ಏನಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ, ಅಥವಾ ಅವ್ರು ಏನ್ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಒಂದಷ್ಟು ಸಂತ್ರಸ್ತಿಯರನ್ನ ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ, ಕುಟುಂಬದವ್ರನ್ನ ಕೂಡ ಕರೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ಹೇಳಿದ್ರು, ನಿಜಕ್ಕೂ ಆ ವಿಡಿಯೋನ ಇವರ ಇಚ್ಛೆಗೆ ಅನುಸಾರವಾಗಿ ಮಾಡಿದ್ರ, ಅಥವಾ ನನಗಾಗಲೇ ಹೇಳ್ದಂಗೆ ವರ್ಗಾವಣೆಗೋ, ಹಣಕ್ಕೋ, ಕಷ್ಟಕ್ಕೋ, ಮತ್ತೊಂದಕ್ಕೆ ಮಣಿದು ಆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ರಾ?